ಎಲ್ಲರಿಗೂ ನಮಸ್ಕಾರ. ಸಿನಿಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ಈ ವರ್ಷ ಫಸ್ಟ್ ಹಾಫ್ ನಲ್ಲಿ ಅಷ್ಟಾಗಿ ಸದ್ದು ಮಾಡದ ನಮ್ಮ KF ಸೆಕೆಂಡ್ ಹಾಫ್ ನಲ್ಲಿ ಒಂದೊಂದಾಗಿ ಸಿನಿಮಾಗಳನ್ನು ರಿಲೀಸ್ ಮಾಡಲು ಸಿದ್ಧವಾಗಿದೆ. ವರ್ಷದ ಫಸ್ಟ್ ಹಾಫ್ ನಲ್ಲಿ ಚಿತ್ರಗಳು ರಿಲೀಸ್ ಆಗಿಲ್ಲ ಅಂತೇನಿಲ್ಲ, ಕನ್ನಡ ಚಿತ್ರಗಳು ರಿಲೀಸ್ ಆಗಿವೆ, ಆದ್ರೆ ಹೇಳುವಷ್ಟರ ಮಟ್ಟಿಗೆ ಸದ್ದು ಮಾಡಿಲ್ಲ ಅಷ್ಟೇ. ಒಂದು ಕಡೆ IPL, ಇನ್ನೊಂದು ಕಡೆ ಎಲೆಕ್ಷನ್ ಮುಗಿದ ಬಳಿಕ ಒಂದೊಂದೇ ಚಿತ್ರಗಳು ಥಿಯೇಟರ್ಗೆ ಬರಲು ಎಂಟ್ರಿಗೆ ರೆಡಿಯಾಗಿದೆ. ಈಗಾಗಲೇ ಬಹು ನಿರೀಕ್ಷಿತ ಸ್ಟಾರ್ ನಟರ ಕೆಲವು ಚಿತ್ರಗಳು ಸಹ ರಿಲೀಸ್ ಡೇಟ್ ಗಳನ್ನ ಅನೌನ್ಸ್ ಮಾಡಿದೆ. ಇದೇ ಜೂನ್ 14ರಂದು ಒಂದೇ ದಿನ 4 ವಿಭಿನ್ನ ಕಂಟೆಂಟ್ ಗಳ ಕನ್ನಡ ಚಿತ್ರಗಳು ತೆರೆ ಕಾಣಲು ಸಿದ್ಧವಾಗಿದೆ. ಹಾಗಿದ್ರೆ ಯಾವೆಲ್ಲ ಸಿನಿಮಾಗಳು ಈ ವೀಕ್ ನಲ್ಲಿ ರಿಲೀಸ್ ಆಗಲಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ಬರೋಣ. ವೆಲ್ಕಮ್ ಬ್ಯಾಕ್ ಟು ವೀಕ್ಲಿ ರೌಂಡ್ ಆಫ್. ಮೊದಲನೇದಾಗಿ ಲವ್ಲಿ. ವಸಿಷ್ಠ ಸಿಂಹ ನಾಯಕನಾಗಿ ಸ್ಟಫಿ ಪಟೇಲ್ ನಾಯಕಿಯಾಗಿ ನಟಿಸಿರುವಂತಹ ಚಿತ್ರದ ಟ್ರೈಲರ್ ರಿಲೀಸ್ ಆದ ನಂತರ ಒಂದಷ್ಟು ವಿಚಾರದಿಂದ ಕುತೂಹಲ ಹುಟ್ಟಿಸಿದೆ. ನ್ಯೂ ಡೈರೆಕ್ಟರ್ ಚೇತನ್ ಕೇಶವ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಲವ್ಲಿ ಸಿನಿಮಾದಲ್ಲಿ ರೌಡಿಸಂ, ಲವ್, ಆಕ್ಷನ್, ಸೆಂಟಿಮೆಂಟ್ ಎಲ್ಲಾ ರೀತಿಯ ಫೀಲಿಂಗ್ಸ್ ನ ನೋಡಬಹುದಾದ ಸಿನಿಮಾ ಇದಾಗಿದೆ. ಎರಡನೆಯದ್ದು ಕೋಟಿ. ನಟ ರಾಕ್ಷಸ ಡಾಲಿ ಧನಂಜಯ್ ಅಭಿನಯದ ಕೋಟಿ ಸಿನಿಮಾ KF ನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಅಂದ್ರೆ ತಪ್ಪಾಗಲ್ಲ. ಈಗಾಗಲೇ ಭರ್ಜರಿ ಪ್ರಮೋಷನ್ ಗಳಿಂದ ಸುದ್ದಿಯಾಗಿರುವ ಕೋಟಿ ಸಿನಿಮಾ ಥಿಯೇಟರ್ ನಲ್ಲಿ ಕಮಲ್ ಮಾಡಲು ಸಿದ್ಧವಾಗಿದೆ. ದೇಶದ ಪ್ರಮುಖ ನಿರ್ಮಾಣ ಸಂಸ್ಥೆ ಜಿಯೋ ಸ್ಟುಡಿಯೋ ಫಸ್ಟ್ ಟೈಮ್ ಕೋಟಿ ಕನ್ನಡ ಸಿನಿಮಾಗೆ ಇನ್ವೆಸ್ಟ್ ಮಾಡಿ ಪರಮ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಈಗಾಗಲೇ ರಿಲೀಸ್ ಆಗಿರುವ ಟೀಸರ್ ಪ್ರೇಕ್ಷಕರನ್ನು ಗಮನ ಸೆಳೆದಿದೆ. ಇದೊಂದು ಮಿಡಲ್ ಕ್ಲಾಸ್ ಆಕ್ಷನ್ ಥ್ರಿಲ್ಲರ್ ಮೂವಿ. ಒಬ್ಬ ಕಾಮನ್ ಮ್ಯಾನ್ ದುಡ್ಡಿನ ಹಿಂದೆ ಹೋದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದೇ ಈ ಕಥೆಯಾಗಿದೆ. ಮೂರನೆಯದು ಸೆಫ್ ಚಿದಂಬರ. 5 ವರ್ಷಗಳ ನಂತರ ಅನಿರುದ್ಧ್ ಅವರು ನಾಯಕನಾಗಿ, ನಿಧಿ ಸುಬ್ಬಯ್ಯ ಹಾಗೂ ರಿಚಲ್ ಡೇವಿಡ್ ನಾಯಕಿಯರಾಗಿ ಅಭಿನಯಿಸಿರುವ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಟ್ರೈಲರ್ ಮೂಲಕ ಈಗಾಗಲೇ ಪ್ರೇಕ್ಷಕರ ಗಮನ ಸೆಳೆದಿದೆ. ಡಾರ್ಕ್ ಕಾಮಿಡಿ ಕಥೆನ ಥ್ರಿಲ್ಲರ್ ರೀತಿಯಲ್ಲಿ ಹೇಳಲು ಹೊರಟಿರುವಂತಹ ಒಂದು ಡಿಫರೆಂಟ್ ಕಂಟೆಂಟ್ ನ ಜೊತೆ ಬರ್ತಿದ್ದಾರೆ. ಆನಂದ್ ರಾಜ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ನಾಲ್ಕನೆಯದು ಶಿವಮ್ಮ. ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ರಿಷಬ್ ಶೆಟ್ಟಿ ಅವರು ತಮ್ಮದೇ ಆದ ರಿಷಬ್ ಶೆಟ್ಟಿ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ನಿಂದ ರಿಲೀಸ್ ಮಾಡಿರುವಂತಹ ಚಿತ್ರ. ಜೈಶಂಕರ್ ಡೈರೆಕ್ಟ್ ಮಾಡಿರುವ ಈ ಚಿತ್ರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಸಾಮಾನ್ಯ ಮಹಿಳೆಯ ಶಿವಮ್ಮನ ಲೈಫ್ ಹೇಗೆಲ್ಲ ಚೇಂಜ್ ಆಗುತ್ತೆ, ಫ್ಯಾಮಿಲಿಗೋಸ್ಕರ ಬರುವ ಪ್ರಾಬ್ಲಮ್ಸ್ ಗಳನ್ನ ಹೇಗೆ ಫೇಸ್ ಮಾಡ್ತಾಳೆ ಅನ್ನೋದೇ ಈ ಮೂವಿ ಸ್ಟೋರಿ. ಅಂತೂ ಇಂತೂ ಈ ಎಲ್ಲಾ ಸಿನಿಮಾಗಳು ತಮ್ಮ ಟ್ರೈಲರ್ ನಿಂದ ಈಗಾಗಲೇ ಕುತೂಹಲ ಮೂಡಿಸಿದೆ. ಈ 4ರಲ್ಲಿ ಯಾವ ಸಿನಿಮಾ ಪ್ರೇಕ್ಷಕರ ಮನ ಗೆಲ್ಲುತ್ತೆ ಅನ್ನೋದನ್ನ ಇದೇ ಶುಕ್ರವಾರ ಜೂನ್ 14ರಂದು ಕಾದು ನೋಡ್ಬೇಕಿದೆ.